ಶೇಷಾದ್ರಿಪುರಂ ಇಲ್ಲಿ ನಮ್ಮ ಒಂದು ಆಫೀಸ್ನಲ್ಲಿದೆ. ಇಡೀ ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡಿ ಆ ಮೂಲಕ ರಾಜ್ಯ ಸಂಘಟನೆಯಾಗಿ ನಾವು ಮುಂದುವರಿತಾ ಇದ್ದೀವಿ. ವಿಶೇಷವಾಗಿ ಛಾಯಾವೃತ್ತಿ ಬಾಂಧವರ ಕ್ಷೇಮಾಭಿವೃದ್ಧಿಗೋಸ್ಕರ ನಾವು ಪ್ರತಿ ವರ್ಷ ಡಿಜಿ ಇಮೇಜ್ ಅನ್ನೋ ಒಂದು ವಸ್ತು ಪ್ರದರ್ಶನ ನಾವು ಆಯೋಜನೆ ಮಾಡ್ತಾ ಇದ್ವಿ. ಈ ವಸ್ತು ಪ್ರದರ್ಶನ ಈಗ ದಶಮಾನೋತ್ಸವದ ಉತ್ಸವವಾಗೈತೆ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿಗಳಿಂದ ಛಾಯಾವೃತ್ತಿ ಬಾಂಧವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಹಾಬಿ ಫೋಟೋಗ್ರಾಫರ್ಸು, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು, ಯೂಟ್ಯೂಬರ್ಸು, ಪ್ರೆಸ್ ಮೀಡಿಯಾವರು ಮತ್ತು ವಿವಿಧ ಆಯಾಮಗಳ ಜನರಲ್ಲಿರ್ತಕ್ಕಂಥ ಫೋಟೋಗ್ರಾಫರ್ಸು ಈ ಒಂದು ವಸ್ತು ಪ್ರದರ್ಶನಕ್ಕೆ ಬರ್ತಾರೆ. ಈ ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಸೋನಿ, ನಿಕಾನ್, ಕೆಲಾನ್, ಫ್ಯೂಜಿ, ಪ್ಯಾನಸೋನಿಕ್ ಅಂತ ದಿಗ್ಗಜ ಕಂಪ್ನಿಗಳು ಕೂಡ ಸುಮಾರು ಒಂದು 150ಕ್ಕೂ ಅಧಿಕ ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಒಂದು 2000ಕ್ಕೂ ಅಧಿಕವಾದಂಥ ಪ್ರಾಡಕ್ಟ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಪ್ರದರ್ಶನದಲ್ಲಿ ವಿಶೇಷವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಧರ್ಮಸ್ಥಳದ ಪೂಜ್ಯರಾದಂಥ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. 3 ದಿನಗಳು ಕೂಡ ಗಣ್ಯಮಾನ್ಯರಿಂದ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೆಸರಾಂತ ಛಾಯಾಚಿತ್ರಗ್ರಾಹಕರು ಯಾರಿದ್ದಾರೆ ಅವ್ರನ್ನ ಕೈಹಿಡಿದು ಅವ್ರಿಗೆ ನಾವು ಛಾಯಾಶ್ರೀ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಇದು ತಾಲೂಕಿಗೆ ಒಬ್ಬರಿಗೆ ಈ ಛಾಯಾಶ್ರೀ ಪ್ರಶಸ್ತಿ ಸಿಗುತ್ತೆ. ಇದ್ರ ಜೊತೆಗೆ ಜಿಲ್ಲೆಗೆ ಒಬ್ಬರನ್ನ ಐಡೆಂಟಿಫೈ ಮಾಡಿ ಛಾಯಾ ಸಾಧಕ ಪ್ರಶಸ್ತಿನ ನಾವು ಕೊಡ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡ್ತಕ್ಕಂಥವ್ರು, ಹೆಸರು ಉಳಿಸ್ತಕ್ಕಂಥವ್ರು ಇರೋರಿಗೆ ನಾವು ಛಾಯಾ ರತ್ನ ಪ್ರಶಸ್ತಿನ ಸರ್ವಿಸ್ ಅವಾರ್ಡ್ನ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಇದೇ ಒಂದು ಸಂದರ್ಭದಲ್ಲಿ 3 ದಿನಗಳು ಏನು ಆಯೋಜನೆ ಮಾಡ್ತಾ ಇದೆ, ದೂರದ ಊರುಗಳಿಂದ ಬರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದ ಪಾರ್ಕಿಂಗ್ ವ್ಯವಸ್ಥೆ, ಲಗೇಜ್ ಕೌಂಟ್ರು ಮತ್ತು ಅಲ್ಲಿ ಬಂದಂಥವ್ರು ಉಳ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಬಂದ ಮೇಲೆ ಅವರಿಗೆ ಟಾಕ್ ಶೋ, ಫ್ಯಾಷನ್ ಶೋ, ವರ್ಕ್ಶಾಪ್ಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ. KPF ಫುಡ್ ಕೌಂಟ್ರು ಅಂತ ಕೂಡ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮ ಅರಮನೆ ಮೈದಾನ, ತ್ರಿಪುರವಾಸಿನಿ, ಗೇಟ್ ನಂಬರ್ 2ನಲ್ಲಿ ನಡೀತಾ ಇದೆ. ಅದು ಗೇಟ್ ನಂಬರ್ 2, 3 ಎರಡು ಒಂದೇ. ಸೊ ಇದು ಗೇಟ್ ನಂಬರ್ 2 ಅಂದರೆ ದೊಡ್ಡ ಹಾಲ್ ಇದೆ. ಓಕೆ, ಹಾಗಾಗಿ ಈ ಕಾರ್ಯಕ್ರಮ ನಾವು 20ನೇ ತಾರೀಕು, 21, 22 3 ದಿನ ಕೂಡ ಈ ಕಾರ್ಯಕ್ರಮ ನಡೀತದೆ. ಇನ್ನು ವಿಶೇಷವಾಗಿ ಈ ಒಂದು ಎಕ್ಸಿಬಿಷನ್ನಲ್ಲಿ, ಪ್ರದರ್ಶನದಲ್ಲಿ ಛಾಯಾಚಿತ್ರಗಳ ಒಂದು ಕಾಂಪಿಟೇಷನ್ ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ವಿ ನಾವು. FIP ರೆಕಗ್ನಿಷನ್ ಕಾಂಪಿಟೇಷನ್ ನಡೆದಿದೆ. ಈ ಕಾಂಪಿಟೇಷನಲ್ಲಿ ಗೆದ್ದಂಥ ಚಿತ್ರಗಳು, ಆಯ್ಕೆಯಾದಂಥ ಚಿತ್ರಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ವಿ, ಗ್ಯಾಲರಿ ಮಾಡ್ತಾಯಿದ್ವಿ. ಜೊತೆಗೆ ಅವಾರ್ಡ್ ಪ್ರೋಗ್ರಾಮು ಕೂಡ ಅಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಈ 3 ದಿನಗಳ ಕಾಲ ಸಹಸ್ರಾರು ಸಂಖ್ಯೆಯಲ್ಲಿ ಛಾಯಾವೃತ್ತಿ ಬಾಂಧವರು ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಗಣ್ಯಮಾನ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇಷ್ಟು ಒಂದಿನ ನಮ್ಮ ದಕ್ಷಿಣ ಭಾರತದ ಫೋಟೋ ವಿಡಿಯೋಗ್ರಾಫರ್ ಫೆಡರೇಷನ್ ಏನಿದೆ, ಆ ಫೆಡರೇಷನ್ನ 5 ರಾಜ್ಯಗಳು, 2 ಯೂನಿಯನ್ ಟೆರಿಟರಿ ಕೇಂದ್ರ ಪ್ರದೇಶಗಳಿಂದಲೂ ಕೂಡ ಅಧ್ಯಕ್ಷರು ಮತ್ತು ಆಫೀಸ್ ಬೇರರ್ಸು ಕೂಡ ಇದು ಬರ್ತಾರೆ. ಇದು ಛಾಯಾವೃತ್ತಿ ಬಾಂಧವರ ಹಬ್ಬ, ದಶಮಾನೋತ್ಸವದ ಸಂಭ್ರಮ. ಈ ಸಂಭ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಒಂದು ವಸ್ತು ಪ್ರದರ್ಶನ ರೆಕಾರ್ಡ್ನ ಮಾಡಿ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಇದನ್ನು ಬಿತ್ತನೆ ಮಾಡಬೇಕು, ಪ್ರಸಾರಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳ ಚಿತ್ರಗಳು ಬರ್ತಾ ಇದ್ದಾವೆ. ಅವರೇ ಬಂದು ಆ್ಯಕ್ಟಿವೇಶನ್ ಮಾಡೋಕ್ಕೆ ಮುಂಚೆ ನೀವು ಅದರಲ್ಲಿ ಹಾಕೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದಾಗುತ್ತಲ್ಲ. ನೀವು ಹಂಗೆ ಅರ್ಥ ಮಾಡಬೇಡ್ರಿ. ನಮಗೆ ಬಂದಿರೋದು ನಾವು ಕ್ವಶನ್ ಕೇಳ್ತೀವಿ, ನೀವು ಹಂಗೆ ಮಾತಾಡಬೇಡಿ. 1 ನಿಮಿಷ ಕೇಳಿದ್ದೀನಿ, ಹೇಳ್ತಾ ಇದ್ದಾರೆ. ಆಯಿತು, ಇರಿ. ಅದು ಹೇಳಿರೋದನ್ನ ಮಾತಾಡ್ದ ಕ್ವಶನ್ ಬಂದಾಗ ಕೇಳಬೇಕು. ಛಾಯಾವೃತ್ತಿ ಬಾಂಧವರು ಅಂತ ನಾವು ಯಾರನ್ನ ಕರಿತೀವಿ,
ಇವರು ಕಲಾತ್ಮಕ ಛಾಯಾಚಿತ್ರಗ್ರಾಹಕರು. ಇವತ್ತೇನು ನಾವು ಫೋಟೋಗ್ರಫಿನ ನಾವು ಮಾಡಿದ್ದೀವಿ ಅಂದರೆ ಕಾಂಪಿಟೇಷನ್ಗೆ ಹೊರಹಚ್ಚಿದ್ವಿ, ಇದು ಬಂದು FIP ರೆಕಗ್ನಿಷನ್ ಅಂತ ಹೇಳಿದ್ರೆ ಫೆಡರೇಷನ್ ಆಫ್ ಇಂಡಿಯಾ ಏನು ರೆಕಗ್ನಿಷನ್ ಸಿಗುತ್ತೆ, ಈ ರೆಕಗ್ನಿಷನ್ನು ನುರಿತ ಛಾಯಾಚಿತ್ರ ಕಲಾವಿದರಿಗೆ ಸಿಗುತ್ತೆ. ಇದನ್ನು ನಾವು ಒಂದು ಏನು ಫೋಟೋಗ್ರಫಿ ಏನು ಮಾಡ್ತಾರೆ ಅದನ್ನು ಅವರು ಡಿಸ್ಕ್ರಿಪ್ಷನ್ ಕೊಡಬೇಕಾಗುತ್ತೆ. ಅದು ಶಟರ್ ಪ್ರಯಾರಿಟಿ ಆಗ್ಬೋದು, ಮತ್ತು ಅವ್ರದ್ದು ಅಪರ್ಚರ್ ಆಗ್ಬೋದು, ಮತ್ತು ಯಾವ ಮೂಮೆಂಟಲ್ಲಿ ತೆಗೆದವ್ರೆ IS ಅವರು ಇವೆಲ್ಲ ನಾವು ಕೇಳಿರ್ತೀವಿ. ಇದೊಂದು ಮಾನದಂಡವಾಗಿ ಮಾಡ್ತಾರೆ. ಇದಕ್ಕೆ ದೊಡ್ಡ ಒಂದು ಇದು ಫ್ಯಾಕಲ್ಟಿ ಜೂರಿಗಳೇ ಇರ್ತಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಚಿತ್ರಗಳು ಏನಿರುತ್ತೆ ಆ ಚಿತ್ರಗಳಿಗೆ ಸಪ್ರೇಟ್ ಆದ ಕಾಂಪಿಟೇಷನ್ ಇದೆ. ಈಗ ಅದಕ್ಕಂತಲೇ ರೆಕಗ್ನೈಸ್ಡ್ ಆದಂಥ ನ್ಯಾಷನಲ್ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಅಸೋಸಿಯೇಷನ್ ಇಲ್ಲ. ಇದೇನಂದರೆ ನಾವು ನಮ್ಮ ಸಂತೃಪ್ತಿಗೋಸ್ಕರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಚಿತ್ರಗಳು ನಾವು ಕೆಲವೊಂದು ಸಾರಿ ನಮ್ಮ ರಾಜ್ಯ ಸಂಘಟನೆಯಿಂದಲೇ ನಾವು ಮಾಡ್ತೀವಿ. ಆ ಮಾಡಿದಾಗ ಅದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ನಿಮ್ಗೆ ತಿಳಿಸ್ತೀವಿ. ಈಗ 3 ದಿನಗಳ ಕಾಲ ನಡೆಯುವಂಥ ಈ ಪ್ರದರ್ಶನದಲ್ಲಿ ಮೊದಲನೇ ದಿನ ಬರ್ತಕ್ಕಂಥ ಮುಖ್ಯ ಅತಿಥಿಗಳ ಬಗ್ಗೆ ಇನ್ನೊಂದು ಸಾರಿ ತಮ್ಮ ಗಮನಕ್ಕೆ ಇದ್ದೀವಿ. ಸನ್ಮಾನ್ಯ ಶ್ರೀ ಪರಮಪೂಜ್ಯ ಶ್ರೀ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು, ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅವ್ರಿಗೆ ಬೆಳಿಗ್ಗೆ ಗಣಹೋಮ ಆಗಿದ ತಕ್ಷಣ ಅವ್ರಿಗೆ ಪೂರ್ಣಕುಂಭ ಸ್ವಾಗತ ಇರುತ್ತೆ. ಸ್ವಾಗತದ ಮೂಲಕ ಅವ್ರನ್ನ ಕರೆದು ಅಲ್ಲಿ ನಮ್ಮ ಪ್ರದರ್ಶನದ ಉದ್ಘಾಟನೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಇದೀಗ ಸಂಸದರಾಗಿ ಆಯ್ಕೆಯಾದಂಥ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದಂಥ HS. ನಾಗೇಶ್ ಅವರು, A. ಮುರಳಿ ಕಾರ್ಯದರ್ಶಿಯವರು, ಖಜಾಂಚಿಗಳಾದ ಲವರಾಜ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯವರು ಇವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಈ ಒಂದು ಏನು ಭಾಳ ದೊಡ್ಡ ಒಂದು ವಿಚಾರ ಏನಿದೆ ಇದನ್ನು ನಾವು ಆಯೋಜನೆ ಮಾಡೋದಕ್ಕೆ ಫೋಟೋಟೆಕ್ ಕಂಪ್ನಿಯವರು ಅವರು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇವ್ರ ಜೊತೆಗೆ ನಮ್ಮ 2ನೇ ದಿನದ ಕಾರ್ಯಕ್ರಮ ಏನು ನಾವು ಅಂದ್ಕೊಂಡಿದ್ವಿ, 2ನೇ ದಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು, ಲೋಕೋಪಯೋಗಿ ಇಲಾಖೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಇದೀಗ ನಮ್ಮ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನಮ್ಮನ್ನು ಸೇರ್ಪಡೆ ಮಾಡಿದ ನಂತರ ಮೊದಲನೇ ಒಂದು ಪ್ಯಾಕೇಜ್ ಆಗಿ ನಮಗೆ ಒಂದು ಸವಲತ್ತನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಸಂತೋಷ್ S. ಲಾಡ್ ಅವರು, ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಚೀಫ್ ಗೆಸ್ಟ್ ಆಗಿ ಅದೇ ದಿನ ಅಂದರೆ 21ನೇ ತಾರೀಕಿನ ದಿನವೇ ಈಶ್ವರಪ್ಪನವರು, ಮಾಜಿ ಉಪಮುಖ್ಯಮಂತ್ರಿಗಳು, ಮತ್ತು ರಾಜೀವ್ರವರು, ಮಾಜಿ ಜನಪ್ರಿಯ ಶಾಸಕರು ಕುರ್ಚಿ ಕ್ಷೇತ್ರದಿಂದ, ನಾರಾಯಣಸ್ವಾಮಿ ಅವರು ಅಧ್ಯಕ್ಷರು ಅರ್ಪಿತಾ ಸೇವಾ ಟ್ರಸ್ಟ್, ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಪತ್ರಿಕಾ ಹಿರಿಯರಾದಂಥ ಶ್ರೀ T. ವೆಂಕಟೇಶ್ರವರು, ಈ ಸಂಜೆ ಪತ್ರಿಕಾ ಸಂಪಾದಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಏನು ಛಾಯಾಶ್ರೀ ಪ್ರಶಸ್ತಿ, ಛಾಯಾ ಸಾಧಕ ಪ್ರಶಸ್ತಿ ಮತ್ತು ಸರ್ವಿಸ್ ಅವಾರ್ಡು ಕೂಡ ಅಲ್ಲಿ ಕೊಡಮಾಡಲಾಗ್ತಾ ಇದೆ. ಇದೇ 3ನೇ ದಿನ ಅಂದರೆ ಭಾನುವಾರದ ದಿನ ಏನು ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಆಗಿದೆ, ಫೋಟೋಗಳನ್ನ ಸೆಲೆಕ್ಟ್ ಮಾಡಿದ್ವಿ, FIP ರೆಕಗ್ನಿಷನ್ ಕಾಂಪಿಟೇಷನಲ್ಲಿ ಗೆದ್ದಂಥ ಚಿತ್ರಗಳಿಗೆ ಡಿಸ್ಪ್ಲೇ ಜೊತೆಗೆ ಅವ್ರಿಗೊಂದು ಅವಾರ್ಡ್ ಪ್ರೋಗ್ರಾಮು ಕೂಡ ಮಾಡ್ತಾಯಿದ್ವಿ. ಇದು FIP ರಿಬ್ಬನ್ನು ಮತ್ತು KPA ರಿಬ್ಬನ್ನು, ಕ್ಲಬ್ ಅವಾರ್ಡು ಮತ್ತು ಸರ್ಟಿಫಿಕೇಟು, ಕ್ಯಾಶ್ ಅವಾರ್ಡು ಇವೆಲ್ಲ ಕೂಡ ಅಲ್ಲಿ ಕೊಡಲಾಗ್ತಾಯಿದೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ನಜೀರ್ ಅಹಮದ್ ಅವರನ್ನ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು, ಇವ್ರನ್ನ ಕೂಡ ನಾವು ಇನ್ವೈಟ್ ಮಾಡಿದ್ವಿ, ಅವರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಡಾಕ್ಟರ್ ಶ್ರೀ CN ಅಶ್ವತ್ಥನಾರಾಯಣ ಅವರು ಕೂಡ ಶಾಸಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕೂಡ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇನ್ನೂ ವಿಶೇಷವಾಗಿ SR ಶ್ರೀನಿವಾಸರವರು